ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ರಾಘವಾಂಕ ರಚಿತ ಹರಿಶ್ಚಂದ್ರ ಕಾವ್ಯದಿಂದ ಆಯ್ದ ಪಠ್ಯಭಾಗವನ್ನು ಇಟ್ಟಿದ್ದಾರೆ. ಪಠ್ಯ ಹೀಗಿದೆ: ಪಂಚೇಂದ್ರಿಯಗಳು ನಾಲ್ಕದಮ ಒಂದಧಿಕವೇ. ಈ ಕಾವ್ಯಭಾಗವನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ತುಂಬ ದೀರ್ಘವಾದ ಪಠ್ಯ ಆಗಿರೋದ್ರಿಂದ 2 ಭಾಗಗಳಲ್ಲಿ ಈ ಪಠ್ಯವನ್ನು ನಾವು ಚರ್ಚೆ ಮಾಡೋಣ. ಇವತ್ತಿನ ತರಗತಿಯಲ್ಲಿ ಕವಿಯ ಪರಿಚಯದೊಂದಿಗೆ 12 ಪದ್ಯಗಳನ್ನು ಚರ್ಚೆ ಮಾಡ್ತೇನೆ. ಉಳಿದ ಭಾಗವನ್ನು ಮುಂದಿನ 2ನೇ ಭಾಗದಲ್ಲಿ ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ತೇನೆ. ಹರಿಶ್ಚಂದ್ರ ಕಾವ್ಯ ರಾಘವಾಂಕನಿಗೆ ಬಹಳ ಹೆಸರು ತಂದುಕೊಟ್ಟಂತಹ ಕಾವ್ಯ. ರಾಘವಾಂಕ 12 ಮತ್ತು 13ನೇ ಶತಮಾನದಲ್ಲಿ ಇದ್ದಂಥವನು. ಸ್ಥಳ ಹಂಪೆ. ತಂದೆ ಮಹಾದೇವ ಭಟ್ಟ, ತಾಯಿ ರುದ್ರಾಣಿ. ಇವನ ಗುರುಗಳು ಶಂಕರ ಪ್ರಭು, ಮಾದಿರಾಜ ಹಾಗೂ ಸೋದರ ಮಾವನಾಗಿರ್ತಕ್ಕಂಥ ಹರಿಹರ. ರಾಘವಾಂಕನಿಗಿದ್ದಂತಹ ಬಿರುದು ಷಟ್ಪದಿಯ ಬ್ರಹ್ಮ, ಕವಿಶರಭ ಬೇರುಂಡ ಅಂತೇಳಿ ಗಮನಿಸ್ತೀವಿ. ರಾಘವಾಂಕನ ಕೃತಿಗಳು ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮ ಪುರಾಣ, ಸೋಮನಾಥ ಚರಿತೆ, ವೀರೇಶ ಚರಿತೆ ಅಂತೇಳಿ ನೋಡ್ತೀವಿ. ಇನ್ನು 2 ಕೃತಿಗಳು ಲಭ್ಯ ಆಗಿಲ್ಲ. ಆ ಕೃತಿಗಳು ಯಾವುದು ಅಂತಂದರೆ ಶರಭ ಚರಿತೆ, ಹರಿಹರ ಮಹತ್ವ ಅಂತೇಳಿ ನೋಡ್ತೀವಿ. ಹರಿಶ್ಚಂದ್ರ ಕಾವ್ಯ ರಾಘವಾಂಕನ ಕೃತಿಗಳಲ್ಲಿಯೇ ಶ್ರೇಷ್ಠವಾದುದು ಮತ್ತು ಕನ್ನಡ ಸಾಹಿತ್ಯದಲ್ಲಿಯೇ ಅಪೂರ್ವವಾಗಿರ್ತಕ್ಕಂಥ ಕೃತಿ. ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರ ಎನ್ನುವ ತತ್ವವನ್ನು ಜೀವಕ್ಕೆ ಅಳವಡಿಸಿ ಬದುಕಿದ ಸತ್ಯ ಸಾಧಕ ಹರಿಶ್ಚಂದ್ರನ ಕರುಣಾದ್ಭುತವಾಗಿರ್ತಕ್ಕಂಥ ಕಥೆಯೇ ಹರಿಶ್ಚಂದ್ರ ಕಾವ್ಯ. ಇದರಲ್ಲಿ 14 ಸ್ಥಳಗಳಿದ್ದು ವಾರ್ಧಕ ಷಟ್ಪದಿಯಲ್ಲಿ ಹರಿಶ್ಚಂದ್ರ ಕಾವ್ಯ ರಚಿತವಾಗಿದೆ. ಪ್ರಸ್ತುತ ನಿಮ್ಗಿಟ್ಟಿರ್ತಕ್ಕಂಥ ಪಠ್ಯಭಾಗ ಪಂಚೇಂದ್ರಿಯಗಳು ನಾಲ್ಕದಮ ಒಂದಧಿಕವೇ. ಈ ಪಠ್ಯಭಾಗದ ವಸ್ತು ಏನು ಅಂತಂದರೆ, ವಿಶ್ವಾಮಿತ್ರ ವಸಿಷ್ಠರ ನಡುವೆ ವಾಗ್ವಾದವಾಗಿ ಹರಿಶ್ಚಂದ್ರನ ಸತ್ಯವನ್ನು ನಾನು ಪರೀಕ್ಷೆ ಮಾಡ್ತೇನೆ ಅಂತೇಳಿ ವಿಶ್ವಾಮಿತ್ರ ನಿರ್ಧಾರಕ್ಕೆ ಬರ್ತಾನೆ. ಆಗ ವಿಶ್ವಾಮಿತ್ರ ಸೃಷ್ಟಿಸಿರ್ತಕ್ಕಂತಹ ಕಾಡು ಮೃಗಗಳನ್ನು ಸೃಷ್ಟಿ ಮಾಡಿ ಇಡೀ ಜನರ ಬದುಕಿನ ಮೇಲೆ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಾನೆ. ಇಲ್ಲಿಂದ ಪಠ್ಯಭಾಗ ಆರಂಭ ಆಗುತ್ತೆ. ಅಲ್ಲಿ ಹರಿಶ್ಚಂದ್ರ ಪ್ರಾಣಿಗಳನ್ನು ಬೇಟೆಯಾಡೋದಕ್ಕೋಸ್ಕರ ಬರ್ತಕ್ಕಂಥದ್ದು, ಅಲ್ಲಿ ದಣಿವು, ಆನಂತರದಲ್ಲಿ ವಿಶ್ವಾಮಿತ್ರನ ಆಶ್ರಮಕ್ಕೆ ಬಂದು ಗುರುವಾಜ್ಞೆಯನ್ನು ಮರೆತದ್ದು, ಅಲ್ಲಿ ದುಸ್ವಪ್ನವನ್ನು ಕಂಡದ್ದು. ಈ ಎಲ್ಲ ಕಳವಳದಲ್ಲಿದ್ದಾಗ ಮುನಿಯ ಹೊಲೆಯಿಂದ ಹುಟ್ಟಿದ ಗಾನರಾಣಿಯರು ಬಂದು ರಾಗಲಹರಿಯಿಂದ ಆತನ ದುಗುಡವನ್ನು ಕಳೆದದ್ದು. ಅವರ ನೃತ್ಯಕ್ಕೆ ಮನಸೋತಂತಹ ಹರಿಶ್ಚಂದ್ರ ಬಹುಮಾನವಾಗಿ ಸರ್ವಾಭರಣಗಳನ್ನು ಕೊಟ್ಟರೂ ಕೂಡ ಆ ಹೊಲತಿಯರು ತೃಪ್ತರಾಗದೇ ಇರತಕ್ಕಂಥದ್ದು. ಕೊನೆಗೆ ಮದುವೆಯಾಗಂತೇಳಿ ಆ ಹೆಣ್ಮಕ್ಕಳು ಹರಿಶ್ಚಂದ್ರನ ಹಿಂದೆ ಬಿದ್ದಾಗ ಹೆಂಗಸರೆನ್ನದೇ ಅವರನ್ನು ಚಮ್ಮಟಿಗೆಯಿಂದ ಒಡೆದೋಡಿಸ್ತಕ್ಕಂಥದ್ದು. ವಿಶ್ವಾಮಿತ್ರನಿಗೆ ಇದು ಗೊತ್ತಾಗಿ ಅವನು ಆ ತಪೋವನಕ್ಕೆ ಬಂದು ಹಿಡಿದು ತನ್ನ ಮಕ್ಕಳನ್ನು ಒಡೆದೋಡಿಸಿದವರೆಗಿನ ರಾಜನ ತಪ್ಪುಗಳನ್ನು ಪಟ್ಟಿ ಮಾಡಿ ಹರಿಶ್ಚಂದ್ರ ಯಾವ ರೀತಿ ನಡ್ಕೊಂಡ ತನ್ನ ಮಕ್ಕಳ ಜೊತೆಗೆ ಅಂಥೇಳಿ ಎಲ್ಲವನ್ನು ಬಿಡಿಸಿ ಹೇಳಿದಾಗ ಇದನ್ನೆಲ್ಲ ಕೇಳಿದಂತಹ ಹರಿಶ್ಚಂದ್ರ, ಎಡೆಬಿಡದೆ ಬೇಡಿ ಕಾಡುವಿರಾದರೆ ಸರ್ವ ರಾಜ್ಯವನ್ನಾದರೂ ಕೊಟ್ಟೇನು ಅಂತೇಳಿ ಹೇಳ್ಬಿಡ್ತಾನೆ. ಆಗ ಅವನಿಗೆ ಬೇಕಾಗಿರ್ತಕ್ಕಂಥದ್ದು ವಿಶ್ವಾಮಿತ್ರನಿಗೆ ಅವನಿಗೆ ಕಷ್ಟವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಇಡೀ ಅವನ ಸರ್ವ ರಾಜ್ಯವನ್ನು ಕೂಡ ವಿಶ್ವಾಮಿತ್ರ ಏನು ಮಾಡ್ತಾನೆ, ತಾಸ್ತು ಅಂತೇಳಿ ಇಡೀ ವಿಶ್ವಾಮಿತ್ರನ ಅಯೋಧ್ಯೆಯನ್ನು ತನ್ನ ವಶಕ್ಕೆ ತಗೊಳ್ತಾನೆ. ಕೊನೆಗೆ ಹರಿಶ್ಚಂದ್ರ ಹೆಂಡತಿ ಮಕ್ಕಳನ್ನು ಮಾರ್ಕೊಂಡು ಅವನು ಕೂಡ ಮಾರಿಕೊಳ್ಳುವ ಪರಿಸ್ಥಿತಿ, ಸ್ಮಶಾನವನ್ನು ಕಾಯುವ ಪರಿಸ್ಥಿತಿಯನ್ನು ನಾವು ಕಾವ್ಯಭಾಗದಲ್ಲಿ ನೋಡ್ತೇವೆ. ಪ್ರಸ್ತುತವಾಗಿ ಈ ಪಠ್ಯಭಾಗದಲ್ಲಿ ನಿಮ್ಗೆ ಇಟ್ಟಿರ್ತಕ್ಕಂಥ ಪಠ್ಯಭಾಗದಲ್ಲಿ ನಾವು
3 ಮುಖ್ಯ ಅಂಶಗಳನ್ನು ನಾವು ಗಮನವನ್ನು ಇಟ್ಕೋಬೇಕು. ಮೊದಲನೇ ಭಾಗ, ವಿಶ್ವಾಮಿತ್ರ ಪರೀಕ್ಷೆ ಮಾಡೋದಕ್ಕಾಗಿ ಕಾಡು ಮೃಗಗಳನ್ನು ಸೃಷ್ಟಿ ಮಾಡಿ ಬೆಳೆಗಳನ್ನು, ನಾಡಿನ ಬೆಳೆಗಳನ್ನು ಕೆಡಿಸುವ ಒಂದು ವ್ಯೂಹವನ್ನು ರಚನೆ ಮಾಡ್ತಕ್ಕಂಥದ್ದು. ಎರಡನೇದು, ಇದನ್ನು ಅರಿಯದೇ ಇರತಕ್ಕಂತಹ ಹರಿಶ್ಚಂದ್ರ ಜನರ ತೊಂದರೆಯನ್ನು ನಿವಾರಿಸುವ ಸಲುವಾಗಿ ಅರಣ್ಯಕ್ಕೆ ಹೋಗಿ ಅಲ್ಲಿ ವಿಶ್ವಾಮಿತ್ರನ ವ್ಯೂಹದ ಒಳಗೆ ಸಿಲುಕಿ ಹಾಕೊಳ್ತಕ್ಕಂಥದ್ದು. ಮೂರನೇದು, ವಿಶ್ವಾಮಿತ್ರನಿಂದ ಸೃಷ್ಟಿಸಲ್ಪಟ್ಟಂತಹ ವಲತಿಯರು ಮತ್ತು ಸತ್ಯ ಹರಿಶ್ಚಂದ್ರ ನಡುವೆ ನಡೀತಕ್ಕಂತಹ ಸಂವಾದ ಮತ್ತು ವಿಶ್ವಾಮಿತ್ರ ಮತ್ತು ಹರಿಶ್ಚಂದ್ರ ನಡುವೆ ನಡೀತಕ್ಕಂಥ ಸಂವಾದ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಪಠ್ಯ ಭಾಗದಲ್ಲಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ನೇರವಾಗಿ ನಾವು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ಅಯೋಧ್ಯೆಯ ಅರಸನಾಗಿರ್ತಕ್ಕಂಥ ಸತ್ಯ ಹರಿಶ್ಚಂದ್ರ ಇಕ್ಷ್ವಾಕು ವಂಶಕ್ಕೆ ಸೇರಿರ್ತಕ್ಕಂಥವನು. ಸತ್ಯ ಹರಿಶ್ಚಂದ್ರನ ತಂದೆ ತ್ರಿಶಂಕು ಮಹಾರಾಜ, ತಾಯಿ ಸತ್ಯವೃತೆ ಅಂತೇಳಿ ನಾವು ಗಮನಿಸ್ಬೋದು. ಮೊದಲನೆಯ ಪದ್ಯ ಹೀಗೆ ಆರಂಭ ಆಗುತ್ತೆ. ಮುಳಿದು ಮೃಗ ಸಂಕುಲಗಳನ್ನು ಹುಟ್ಟಿಸಿ ನಾಡ ಬೆಳೆಗಳಂ ಕೆಡಿಸಿ ಕೇಡಿಂಗೆ ಬೆಂಡಾಗಿ ಜನ ಒಳಬಳಿದು ಬಾಯ್ಬಿಟ್ಟು ದೂರಿದಡೆ ಕೇಳ್ದು ಸೈರಿಸಲಾರದ ಹುಯ್ಯಲ ಬಳಿಬಿಡಿದು ಬೇಟೆಂಗೈ ತಂದ ಭೂಪಾಲಕನ ನೆಳೆತಟಂ ಮಾಡಿ ತೆಗೆದನ್ನಾಶ್ರಮ ಕೊಯ್ದು ಬಳಿಕ ನೋಡುವೆ ನವನ ಸತ್ಯಗಿತ್ಯದ ಬಲುಹನೆಂದ ವಿಶ್ವಾಮಿತ್ರನು ಅಂತೇಳಿ ಕಂಡುಬರುತ್ತೆ. ಹಂಗಂದ್ರೆ ಏನು, ಪದ್ಯದ ಸಾರಾಂಶ ಏನು ಅಂತ ನಾವು ಗಮನಿಸಿದರೆ, ಮುಳಿದು ಮುನಿದು ಸಿಟ್ಟಾಗಿ, ಯಾರು ವಿಶ್ವಾಮಿತ್ರ ಮನಸ್ಸಲ್ಲೇ ಅಂದ್ಕೊಳ್ತಾನೆ, ಮೃಗ ಸಂಕುಲಗಳನ್ನು, ಸಂಕುಲ ಸಮೂಹ, ಮೃಗ ಕಾಡು ಮೃಗಗಳನ್ನು ನಾನು ಸೃಷ್ಟಿ ಮಾಡಿ ಊರಿನ ಜನರ ಮೇಲೆ, ಊರಿನ ಬೆಳೆಗಳ ಮೇಲೆ ನಾನು ಕಳಿಸಿದ್ದೇ ಆದರೆ ಜನ ಇದಕ್ಕೆ ರೋಸಿ ತೊಂದರೆಯನ್ನು ಅನುಭವಿಸಿ ಕೊನೆಗೆ ಅವ್ರೇನು ಮಾಡ್ತಾರೆ, ಹುಯ್ಯಲ ಮೊರೆಯನ್ನು ಇಡ್ತಾರೆ. ಯಾರತ್ರ? ಭೂಪಾಲಕ, ಅಯೋಧ್ಯೆಯನ್ನು ಆಳ್ತಕ್ಕಂಥ ಹರಿಶ್ಚಂದ್ರನ ಬಳಿಗೆ ಹೋಗಿ ತಮ್ಮ ಕಷ್ಟಗಳನ್ನು, ತಮ್ಮ ನೋವುಗಳನ್ನು ಅವನ ಮುಂದೆ ಹೇಳ್ಕೊಳ್ತಾರೆ. ಆಗ ಅವನೇನು ಮಾಡ್ತಾನೆ, ಈ ಕಾಡು ಮೃಗಗಳನ್ನು ಬೇಟೆಯಾಡೋದಕ್ಕೋಸ್ಕರ ಈ ಕಾಡಿಗೆ ಬರ್ತಾನೆ. ಈ ಕಾಡಿಗೆ ಹರಿಶ್ಚಂದ್ರ ಬಂದಾಗ ಅವನನ್ನು ಹೇಗಾದರೂ ಮಾಡಿ ತನ್ನ ಆಶ್ರಮಕ್ಕೆ ಅವನನ್ನು ಕರೆಸಿಕೊಂಡು ಅವನ ಸತ್ಯದ ಪ್ರಮಾಣ ಎಷ್ಟಿದೆ ಅನ್ನೋದನ್ನು, ಅವನ ಸಾಮರ್ಥ್ಯ ಬಲುಹ ಅಂತ ಹೇಳ್ತಾನೆ. ಅಂದರೆ ಅವನ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡೇ ಬಿಡೋಣ, ನೋಡೇ ಬಿಡೋಣ. ಅಂದರೆ ಬರೀ ಹರಿಶ್ಚಂದ್ರನ ಅಸತ್ಯ ಅಂತಕ್ಕಂಥದ್ದು ಎಷ್ಟಿದೆ. ಮೊದಲಿಗೆ ಹರಿಶ್ಚಂದ್ರ, ಕೊನೆಗೆ ಅವನು ಸತ್ಯ ಹರಿಶ್ಚಂದ್ರ ಆಗ್ತಾನೆ. ಹಾಗಾಗಿ ಈ ಹರಿಶ್ಚಂದ್ರನ ಅಸತ್ಯದ ಪ್ರಮಾಣವನ್ನು ನೋಡೋಣ ಅಂಥೇಳಿ ತನ್ನ ಮನಸ್ಸಲ್ಲೇ ನಿರ್ಧಾರಕ್ಕೆ ಬರ್ತಾನೆ. ಹಾಗಾಗಿ ಮೊದಲ ಭಾಗದಲ್ಲಿ ಯಾವ ರೀತಿ ಹರಿಶ್ಚಂದ್ರನನ್ನು ಕಾಡಿಗೆ ಕರೆಸಿಕೊಳ್ಳಬೇಕು ಅನ್ನುವುದನ್ನು ಅವನು ಯೋಚನೆ ಮಾಡ್ತಕ್ಕಂಥದ್ದು ಕಂಡುಬರುತ್ತೆ. ಎರಡನೇ ಪದ್ಯ ಭಾಗ ಹೀಗಿದೆ. ಅನುವುಳ್ಳ ಬುದ್ಧಿಯಂ ಕಂಡೆನೆಂದತಿ ಮೆಚ್ಚಿ ತನಗೆ ತಾ ತೂಪಿರಿದುಕೊಂಡು ಕಣ್ಮುಚ್ಚಿ ತನ್ಮನದೊಳುತ್ಪತ್ತಿ ಮಂತ್ರಿಸಿದ ಜಲವನೊಸೆದು ದೆಸೆಗೆ ತಳಿದು ವಿನಯದಿಂ ನೋಡಿದ ದಿಕ್ಕು ಧರಣಿ ತೆಕ್ಕನೆ ತಿವಿನಿಂದ ನಾನಾ ಪಕ್ಷಿ ಭೃಗುಕುಲಕ್ಕೆ ಕೊನೆವೆರಳ ನಲುಗಿ ತೆಲೆದೂಗಿ ಕೈವೀಸಿದಂ ದೇಶಮಂ ಗೋಳಿಡಿಸಲು. ನೋಡಿ, ಎರಡನೇ ಪದ್ಯ ಭಾಗದಲ್ಲಿ ಏನು ಹೇಳ್ತಿದ್ದಾನೆ ರಾಘವಾಂಕ ಅನ್ನೋದನ್ನು ನೋಡೋಕ್ಕೋದ್ರೆ, ಒಳ್ಳೆ ರೀತಿಯಲ್ಲಿ ಆಲೋಚನೆ ಮಾಡಿದೆ ನಾನು. ಇದೇ ಕರೆಕ್ಟಾಗಿರ್ತಕ್ಕಂಥ ವ್ಯೂಹ, ಇದನ್ನು ನಾನು ಹೇಗಾದರೂ ಮಾಡಿ ಈ ಕೆಲಸವನ್ನು ಮಾಡಲೇಬೇಕು ಅಂಥೇಳಿ ಅವನೇ ಯೋಚಿಸಿದ ಆ ಆಲೋಚನೆಗೆ ಅವನೇ ಶಬಾಷ್ಗಿರಿಯನ್ನು ಕೊಟ್ಕೊಳ್ತಾ ಇದ್ದಾನೆ. ನಾನು ಭಾಳ ಚೆನ್ನಾಗಿ ಯೋಚನೆ ಮಾಡಿದೆ, ಇದೇ ಸರಿ, ಅವನನ್ನು ಹೇಗಾದರೂ ಮಾಡಿ ಅವನನ್ನು ಈ ರೀತಿ ಕಾಡಿಗೆ ನಾನು ಕರ್ಕೊಂಡು ಬರಬೇಕು, ನನ್ನ ಆಶ್ರಮಕ್ಕೆ ಎಳ್ಕೊಂಡು ಬರಬೇಕು ಅಂತೇಳಿ ಹೇಳ್ತಾನೆ. ಅದಕ್ಕೆ ಅನುವುಳ್ಳ ಬುದ್ಧಿಯಂ ಅಂದರೆ ನಾನು ಒಳ್ಳೆಯ ರೀತಿಯಲ್ಲಿ ಆಲೋಚನೆ ಮಾಡಿದೆ, ಇದೇ ಕರೆಕ್ಟಾಗಿರ್ತಕ್ಕಂಥದ್ದು, ಇದೇ ಯೋಜನೆಯನ್ನು ನಾನು ರೂಪಿಸಬೇಕು ಅಂತ ನಿರ್ಧಾರಕ್ಕೆ ಬಂದ. ನೆಕ್ಸ್ಟ್ ಏನು ಮಾಡ್ತಾನೆ ಅಂತಂದರೆ, ಹಿಂಗೆ ಯೋಚನೆ ಮಾಡಿದ್ದೆ, ತೂಪಿರಿದುಕೊಂಡು ಉಫ್ ಅಂಥೇಳಿ ದೀರ್ಘವಾದ ಉಸಿರನ್ನು ಬಿಟ್ಟು ಕಣ್ಮುಚ್ಚಿ ತನ್ಮನದೊಳುತ್ಪತ್ತಿ ಮಂತ್ರಿಸಿದ ಜಲವನೊಸೆದು ದೆಸೆಗೆ ತಳಿದು.
ಉತ್ಪತ್ತಿ ಮಂತ್ರವನ್ನು ಪ್ರಯೋಗವನ್ನು ಮಾಡ್ತಾನೆ. ನೀರನ್ನು ಕೈಯಲ್ಲಿ ತಗೊಂಡು ಉತ್ಪತ್ತಿ ಮಂತ್ರವನ್ನು ಹೇಳ್ತಾ ಅವನು ಮಂತ್ರಿಸಿರ್ತಕ್ಕಂತಹ ಜಲವನ್ನು ದೆಸೆಗೆ ದಿಕ್ಕಿಗೆ ಏನು ಮಾಡ್ತಾನೆ, ಅವನು ತಳಿದು ಚಿಮುಕಿಸ್ತಾನೆ. ದಿಕ್ಕಿಗೂ ಚಿಮುಕಿಸಿದಾಗ ಏನಾಯಿತು, ವಿನಯದಿಂ ನೋಡಿದ ದಿಕ್ಕು ಧರಣಿ ತೆಕ್ಕನೆ ತಿವಿನಿಂದ ನಾನಾ ಪಕ್ಷಿ ಭೃಗುಕುಲಕ್ಕೆ ಕೊನೆವೆರಳ ನಲುಗಿ ತಲೆದೂಗಿ ಕೈವೀಸಿದಂ ದೇಶಮಂ ಗೂಳಿಡಿಸಲು. ಯಾವಾಗ ಉತ್ಪತ್ತಿ ಮಂತ್ರವನ್ನು ಪ್ರಯೋಗ ಮಾಡಿ ನೀರನ್ನು ಚಿಮುಕಿಸಿದನೋ ಆಗ ದಿಕ್ಕಿನಲ್ಲಿಯೂ ಕೂಡ ಧರಣಿ ಭೂಮಿ, ಆ ಭೂಮಿಯ ಮೇಲೆ ನಾನಾ ಪಕ್ಷಿ ಮೃಗಕುಲಗಳು ಸೃಷ್ಟಿಯಾಗಿ ಅವು ಆ ನಾಡಿನ ಮೇಲೆ ನುಗ್ಗಿ ಹೊರಟವು. ಇಡೀ ಆ ದೇಶವನ್ನು ಗೂಳಿಡಿಸಲು, ಇಡೀ ಆ ಪ್ರದೇಶದ ಜನರನ್ನು ಹಿಂಸಿಸಲು, ಅವರಿಗೆ ತೊಂದರೆ ಕೊಡೋದಕ್ಕೆ ಅವನು ಉತ್ಪತ್ತಿ ಮಂತ್ರವನ್ನು ಪ್ರಯೋಗ ಮಾಡಿ ನೀರನ್ನು ಚಿಮುಕಿಸಿದ ಕೂಡಲೇ ದಿಕ್ಕಿನಿಂದ ಯಾವ ಹೊರಟವು, ಪಕ್ಷಿಗಳು, ಕಾಡು ಮೃಗಗಳು ಹೊರಟವು ಜನರ ಮೇಲೆ ದಾಳಿ ಮಾಡೋದಕ್ಕೆ, ಅಲ್ಲಿರ್ತಕ್ಕಂಥ ಬೆಳೆಗಳನ್ನು ನಾಶ ಮಾಡೋದಕ್ಕೆ ಹೊರಟೋದು. 3ನೇ ಭಾಗ, ಪದ್ಯ ಭಾಗ ಹೀಗಿದೆ. ಭೂಸುರರು ಮಂತ್ರಾಕ್ಷತೆಯ ನಿತ್ತು ಶಿವಭಕ್ತ ರಾಸುರದಿ ಬಸಿತಮಂ ಕೊಟ್ಟುಳಿದ ಜನವೆಲ್ಲ ಲೇಸೆನಿಪ ವಸ್ತುವಂ ಕಾಣಿಕೆಯನಿತ್ತಾಗ ಭೂಪ ಚಿತ್ತೈಸು ಎಂದು ದೇಶದೊಳಗಾದ ಖಗಮೃಗದ ಬಾಧೆಯನು ಧರಣೀಶನೆನಿಸುವ ಹರಿಶ್ಚಂದ್ರ ರಾಯಂಗೆ ತಮ್ಮಾಸರಳಿವಂತೆ ಭಿನ್ನೈಸುತ್ತ ಕೈ ಮುಗಿಯುತ್ತಿದ್ದ ರೇವಣ್ಣಿಸುವೆನು. ನೋಡಿ 3ನೇ ಪದ್ಯ ಭಾಗ ಏನು ಹೇಳ್ತಾರೆ, ಆಗ ಯಾವಾಗ ತೊಂದರೆಗಳಾಯಿತು ಊರಿನ ಜನ ಎಲ್ಲ ಸೇರಿ ನಿರ್ಧಾರಕ್ಕೆ ಬರ್ತಾರೆ. ಒಂದು ನಿಯೋಗ ಅಂತಕ್ಕಂಥದ್ದು ಹರಿಶ್ಚಂದ್ರನ ಆಸ್ಥಾನಕ್ಕೆ ಹೋಗುತ್ತೆ. ಹರಿಶ್ಚಂದ್ರನ ಆಸ್ಥಾನಕ್ಕೆ ಹೋದಾಗ ಯಾರ್ಯಾರು ಹೊರಟರು ಹರಿಶ್ಚಂದ್ರನ ಆಸ್ಥಾನಕ್ಕೆ ಅಂತಂದರೆ, ಭೂಸುರರು, ಬ್ರಾಹ್ಮಣರು ಹೊರಡ್ತಾರೆ. ಮಂತ್ರಾಕ್ಷತೆಯನ್ನು ಅವನ ಆಸ್ಥಾನಕ್ಕೆ ಹೋಗಿ ಬ್ರಾಹ್ಮಣರು ಹರಿಶ್ಚಂದ್ರನಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟರು. ಶಿವಭಕ್ತರು ಹರಿಶ್ಚಂದ್ರನಿಗೆ ವಿಭೂತಿಯನ್ನು ಕೊಟ್ಟರು, ಭಸ್ಮ ಅಥವಾ ವಿಭೂತಿಯನ್ನು ಕೊಟ್ಟರು. ಕೊಟ್ಟುಳಿದ ಜನವೆಲ್ಲ ಲೇಸೆನಿಪ ವಸ್ತುವಂ ಕಾಣಿಕೆಯನಿತ್ತಾಗ, ಇನ್ನು ಉಳಿದಂಥವರು ಉತ್ತಮ ಕಾಣಿಕೆಗಳನ್ನು ಹರಿಶ್ಚಂದ್ರನಿಗೆ ನೀಡಿದರು. ನೀಡಿ ಏನನ್ನ ಯೋಚನೆ ಮಾಡ್ತಾರೆ, ಭೂಪ ಚಿತ್ತೈಸು ಅಂತೇಳಿ ಏನು ಮಾಡ್ತಾರೆ, ದೇಶದೊಳಗೆ ನಡೆದಂತಹ ಆ ಮೃಗ ಪಕ್ಷಿಗಳ ಬಾಧೆಯನ್ನು ಧರಣೀಶನೆನಿಸಿಕೊಂಡ, ಅಯೋಧ್ಯೆಯ ಅರಸನೆನಿಸಿಕೊಂಡ ಹರಿಶ್ಚಂದ್ರ ರಾಯನಿಗೆ ಹೇಳಿ ತಮ್ಮೊಳಗಿರುವ ಆ ನೋವನ್ನು ಹೋಗಿಸುವಂತೆ ಭಿನ್ನಯಿಸುತ್ತಾ ಕೈ ಮುಗಿಯುತ್ತಾ ಅವರೇನು ಮಾಡಿದರು, ನಿಂತ್ಕೊಂಡ್ರು. ಆಗ ಯಾವ ರೀತಿಯಲ್ಲಿ ತಮ್ಮ ನೋವುಗಳನ್ನು ಹೇಳಿಕೊಂಡ್ರು ಹರಿಶ್ಚಂದ್ರನ ಹತ್ರ, 4ನೆಯ ಪದ್ಯ ಭಾಗ ಹೀಗಿದೆ. ಬಂದ ಪರಿಜನವೆಯ್ದ ಮೇಯಿಕ್ಕಿ ಕೈ ಮುಗಿದು ಒಂದು ಭಿನ್ನಹವ ಚಿತ್ತೈಸು ಬಲ್ಲಹ ಎಂದು ಇಂದಿನಿತು ಕಾಲ ನೀಂ ಸಪ್ತು ದ್ವೀಪವನಾಳುವಂದು ತೊಡಗೊಂದು ಭಯಮಂ ಎಂದುವಂ ಕಾಣೆವಾವೆಂದು ತಮಗೆ ತಾಮಂದಿ ಪೇಳುತ್ತಿರಿ ಹರಿಶ್ಚಂದ್ರ ಭೂನಾಥ ನಂದು ಘೋರ್ಮಿಸುತ್ತ ಕೋಪಾಗ್ನಿ ರೂಪಾಗಿ ಹೇಳೆಂದು ತಾಬೆಸಗೊಂಡನು. ಪರಿಜನವೇ ಇದು, ಪುರಜನರು, ಆ ಊರಿನ ಜನರು ಮೇಯಿಕ್ಕಿ ಅತ್ಯಂತ ವಿನಯಪೂರ್ವಕವಾಗಿ ಬಗ್ಗಿ ವಂದನೆ ಮಾಡ್ತಾ ಹರಿಶ್ಚಂದ್ರನಿಗೆ ಕೈ ಮುಗಿದು ಭಿನ್ನಹ ಒಂದು ಪ್ರಾರ್ಥನೆಯನ್ನು, ಒಂದು ನಿವೇದನೆಯನ್ನು ಸಲ್ಲಿಸ್ತಾರೆ. ಚಿತ್ತೈಸು ಬಲ್ಲಹ ಎಂದು, ಬಲ್ಲಹ ವಲ್ಲಭ ಅಂದರೆ ಒಡೆಯ ಅಂತ, ಒಡೆಯನೇ ನೀನು ಮುಂದೆ ಒಂದು ವಿನಂತಿ. ಇಂದಿನಿತು ಕಾಲಂ ನೀ ಸಪ್ತ ದ್ವೀಪವನಾಳುವಂದು ತಡೆಗೊಂದು ಭಯಮಂ. ನೋಡಿ ಹೇಳ್ತಾನೆ, ಏನಂತ ಹೇಳ್ತಾರೆ ಅಂತಂದರೆ, ಅಲ್ಲಿ ನೆರೆದಿರ್ತಕ್ಕಂಥ ಹರಿಶ್ಚಂದ್ರನ ಆಸ್ಥಾನಕ್ಕೆ ಹೋದಂತಹ ಆ ಊರಿನ ಕೆಲವು ಜನರು ಹರಿಶ್ಚಂದ್ರನಿಗೆ ನಮಸ್ಕಾರವನ್ನು ಮಾಡಿ ಒಂದು ನಿವೇದನೆಯನ್ನು ಇಡ್ತಾರೆ. ಏನಂತ, ಹಿಂದಿನಿಂದ ಇಷ್ಟು ದಿನದ ಕಾಲದವರೆಗೂ ಕೂಡ ನೀನು ಸಪ್ತ ದ್ವೀಪವನ್ನು ಆಳ್ತಾ ಇದ್ದೆ, ಯಾವತ್ತೂ ಕೂಡ ನಮಗೆ ಭಯ ಅಂತಕ್ಕಂಥದ್ದನ್ನು ನಾವು ಕಂಡೇ ಇಲ್ಲ. ಹೀಗೆ ತಮ್ಮಲ್ಲೇ ತಾವು ಮಾತಾಡಿಕೊಳ್ತಾ ಹರಿಶ್ಚಂದ್ರನ ಮುಂದೆ ನಿಂತಿದ್ದಾಗ ಹರಿಶ್ಚಂದ್ರ ಕೋಪಗೊಳ್ತಾನೆ. ನೋಡಿ ಅದಕ್ಕೆ ಹೇಳ್ತಾನೆ ಅವನು, ಪೇಳುತ್ತೀರೆ, ಪಕಾರ ಹಕಾರ ಆಗಿಬಿಡುತ್ತೆ, ಹೇಳುತ್ತೀರೆ ಹೇಳ್ತಾ, ಹೀಗೆ ಒಬ್ರಿಗೊಬ್ಬರು ಮಾತಾಡ್ತಾ ಹರಿಶ್ಚಂದ್ರನ ಮುಂದೆ ಮಾತಾಡ್ತಾ ಇರಬೇಕಾದ್ರೆ ಹರಿಶ್ಚಂದ್ರ ಕೇಳಿಸಿಕೊಂಡಂಥ ಹರಿಶ್ಚಂದ್ರ
ಗೋರ್ಮಿಸುತ್ತ ಕೋಪಾಗ್ನಿ ರೂಪ ಆಗಿ ಇದ್ದಕ್ಕಿದ್ದಂಗೆ ಅವನಿಗೆ ಸಿಟ್ಟು ಬಂತು. ಇಷ್ಟು ಹಿಂದಿನಿಂದ ಇವತ್ತಿನವರೆಗೂ ಅಂತಂದರೆ ಇವತ್ತೇನಾಗಿದೆ ಅನ್ನೋದು ಅವನ ಮನಸ್ಸಿಗೆ ಬಂತು ಹರಿಶ್ಚಂದ್ರನಿಗೆ. ಹಾಗಾಗಿ ಅತ್ಯಂತ ಸಿಟ್ಟಿನಿಂದ ಏನು ಮಾಡಿದ ಹರಿಶ್ಚಂದ್ರ, ಆಗ ಗೋರ್ಮಿಸುತ್ತಾ ಗರ್ಜಿಸುತ್ತಾ ಕೋಪಾಗ್ನಿಯ ರೂಪವನ್ನು ತಾಳಿ, ಏನು ನಿಮ್ಮ ಸಮಸ್ಯೆ, ನೇರವಾಗಿಯೇ ನನಗೆ ಹೇಳಿ, ನಿಮ್ಮಲ್ಲಿ ಏನು ಮಾತಾಡ್ತಾ ಇದ್ದೀರಾ, ಏನು ನಿಮ್ಮ ಸಮಸ್ಯೆ ಅಂತ ಹರಿಶ್ಚಂದ್ರ ಕೇಳ್ತಾನೆ ಬಂದಿರತಕ್ಕಂಥವ್ರಿಗೆ. ಯಾರ್ಯಾರು ಬಂದಿದ್ದರು ಹರಿಶ್ಚಂದ್ರನ ಆಸ್ಥಾನಕ್ಕೆ? ನಾನು ಆಗಲೇ ಹೇಳಿದ ಹಾಗೆ ಭೂಸ್ವರರು, ಬ್ರಾಹ್ಮಣರು, ಶಿವಭಕ್ತರು ಹಾಗೂ ಇನ್ನು ಊರಿನ ಅನೇಕ ವ್ಯಕ್ತಿಗಳು ಕಾಣಿಕೆಗಳನ್ನು ನೀಡಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಹರಿಶ್ಚಂದ್ರನ ಆಸ್ಥಾನಕ್ಕೆ ಬಂದಿದ್ದರು. ಹರಿಶ್ಚಂದ್ರ ನೇರವಾಗಿ ಕೇಳ್ದ. ಆಗ ಹರಿಶ್ಚಂದ್ರನಿಗೆ 5ನೆಯ ಪದ್ಯ ಭಾಗದಲ್ಲಿ ಹೀಗೆ ಅವನನ್ನು ಹೊಗಳಿ ತಮ್ಮ ಕಷ್ಟವನ್ನು ಹೇಳಿಕೊಳ್ಳುತ್ತಾರೆ. ಏನಂತ? ಸೇನೆ ನೆರೆಯಿತು ರಿಪುಕುಮುದ ಮಾರ್ತಾಂಡ, ಪುಣ್ಯಾನೂನ ತುಂಡ ಬಲಭರಿತ ದೋರ್ದಂಡ, ಭೂಮಾನಿನಿಯ ಗಂಡ ವಿಜಯಾಂಗನೆಯ ಮಿಂಡ, ರಣರಂಗಮುಖ ಕಾಲದಂಡ, ದಾನಿ ಚಿತ್ತೈ ಸೆಂಬ ಮಾತಿನೊಡನೆದ್ದು, ಸುಮ್ಮಾನದಿಂ ಸತಿಸುತರ್ ಮಂತ್ರಿ ಸಹಿತಡಿ ಇಟ್ಟು, ಭಾನತುಲ ಕುಲತಿಲಕಂ ಹರಿಶ್ಚಂದ್ರ ರಾಯನೇರಿದನು ಮಣಿಮಯ ರತನವನು. 5ನೇ ಪದ್ಯದಲ್ಲಿ ಜನರಿಂದ ಮಾಹಿತಿಯನ್ನು ತಿಳಿದುಕೊಂಡು ಏನು ಮಾಡಿದ ಅವನು? ಆ ಪಕ್ಷಿ ಮೃಗಗಳನ್ನು ಬೇಟೆಯಾಡೋದಕ್ಕೋಸ್ಕರ ನಿರ್ಧಾರಕ್ಕೆ ಬಂದ. ನೋಡು, ಸೇನೆ ನೆರೆಯಿತು, ಸೈನ್ಯವು ಒಂದು ಕಡೆ ಸೇರ್ತು. ರಿಪು ಕುಮುದ ಮಾರ್ತಾಂಡ, ರಿಪು ಅಂದರೆ ಶತ್ರು, ಕುಮುದ ನೈದಿಲೆ, ಮಾರ್ತಾಂಡ ಸೂರ್ಯ. ಶತ್ರುವೆಂಬ ನೈದಿಲೆಗೆ ಸೂರ್ಯನ ರೂಪದಲ್ಲಿರ್ತಕ್ಕಂಥವನು ಯಾರು ಅಂದರೆ ಹರಿಶ್ಚಂದ್ರ. ಪುಣ್ಯಾನುನ ತುಂಡ ಅಂದರೆ ಪೂರ್ಣ ಪುಣ್ಯದ ತುಂಡು ಮುಖ. ಪುಣ್ಯವನ್ನು ತಾಳಿರುವ ಪುಣ್ಯಾತ್ಮನಾಗಿರುವ ಹರಿಶ್ಚಂದ್ರನು ಹೊಗಳ್ತಾ ಇದ್ದಾರೆ. ಬಲಭರಿತ ದೌರ್ದಂಡ, ಬಲ ತುಂಬಿದ ದೊಡ್ಡ ಬಾಹುಗಳನ್ನು ಹೊಂದಿರತಕ್ಕಂಥವನು. ಭೂಮಾನಿನಿಯ ಗಂಡ, ಭೂಮಿ ಎಂಬ ಮಾನಿನಿಯ ಗಂಡ, ವಿಜಯನೆಂಬ ಅಂಗನೆಯ ಮಿಂಡ, ರಣರಂಗ ಮುಖದಲ್ಲಿ ಕಾಲದಂಡ, ಕಾಲ ಅಂದರೆ ಯಮಸ್ವರೂಪಿಯವನು ಯಾರು? ಹರಿಶ್ಚಂದ್ರ. ಮಹಾದಾನಿಯಾಗಿರ್ತಕ್ಕಂಥವನು, ದಯಮಾಡಿ ಸೈ ಅಂಥೇಳಿ ಅವನನ್ನು ಅಲ್ಲಿರ್ತಕ್ಕಂಥವರು ಹೊಗಳ್ತಾರೆ. ಹೀಗೆ ಮಾತಿನೊಡನೆ ಎದ್ದು ಅತ್ಯಂತಹ ಗೌರವಯುತವಾಗಿ ಅವನನ್ನು ಹೊಗಳಿ ಅರಣ್ಯದಲ್ಲಿ ಕಾಡು ಮತ್ತು ಆ ಕಾಡಿನ ಒಳಗೆ ಮೃಗ ಮತ್ತು ಪಕ್ಷಿಗಳನ್ನು ಬೇಟೆಯಾಡೋದಕ್ಕೋಸ್ಕರ ಅವನು ಕಾಡಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ. ಕಾಡಿಗೆ ಪ್ರಯಾಣವನ್ನು ಬೆಳೆಸಿದಾಗ ಅಲ್ಲಿ ನೆರೆದಿರ್ತಕ್ಕಂಥವರು ಅತ್ಯಂತಹ ಗೌರವಯುತ ಪೂರ್ವಕವಾಗಿ ಅವನನ್ನು ಹೊಗಳಿ ಅವನನ್ನು ಏನು ಮಾಡ್ತಾ ಇದ್ದಾರೆ? ರಥವನ್ನು ಇರೋದಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಹಾಗಾದರೆ ಅವನ ಜೊತೆಗೆ ರಥವನ್ನು ಯಾರ್ಯಾರು ಏರಿದ್ರು ಅಂತಂದರೆ, ಸತಿಸುತರ್ ಮಂತ್ರಿ ಸಹಿತಡಿ ಇಟ್ಟು, ಹೆಂಡತಿ, ಮಗ, ಮಂತ್ರಿ ಹಾಗೂ ಸೈನ್ಯ ಎಲ್ಲರೂ ಕೂಡ ಎಲ್ಲಿಗೆ ಹೊರಟರು? ಆ ಕಾಡಿನ ಒಳಗೆ ಆ ಮೃಗ ಪಕ್ಷಿಗಳನ್ನು ಬೇಟೆಯಾಡೋದಕ್ಕೆ ಹೊರಟರು. ಇವ್ರ ಜೊತೆಗೆ ಹೋದನು ಯಾರು ಅಂತಂದರೆ ಭಾನಕುಲ ತಿಲಕಂ ಹರಿಶ್ಚಂದ್ರ ರಾಯನೇರಿದನು ಮಣಿಮಯ ರಥವನು. ಸೂರ್ಯಕುಲದ ಹರಿಶ್ಚಂದ್ರರಾಯನು, ಇಕ್ಷ್ವಾಕು ವಂಶದ ಹರಿಶ್ಚಂದ್ರರಾಯನು ರತ್ನ ಖಚಿತವಾಗಿರ್ತಕ್ಕಂತಹ ರಥವನ್ನು ಏರಿ ಜನರಿಗಾಗಿರ್ತಕ್ಕಂತಹ ತೊಂದರೆಯನ್ನು ನಿವಾರಿಸಲು ಅವನು ಕಾಡಿನ ಕಡೆಗೆ ಪ್ರಯಾಣವನ್ನು ಬೆಳೆಸಿದ. ಹೀಗೆ ಕಾಡಿನ ಕಡೆಗೆ ಪ್ರಯಾಣವನ್ನು ಬೆಳೆಸಿದಾಗ ಅವನು ವಸಿಷ್ಠರನ್ನು ಕಾಣೋದಕ್ಕೋಸ್ಕರ ಹೋಗ್ತಾನೆ. ಆಗ ಮುಂದಿನ ಪದ್ಯ ಹೀಗಿದೆ: ನೀನೆತ್ತಲಿ ವೀಪಿನವೆತ್ತಲಿ ಬನಕೆ ನೀನೇನು ಕಾರಣ ಬಂದೆಯಲೆ ಮಗನೇ ಹೇಳೆನಲು, ಭೂನಾಥನೆಂದ ಖಗಮೃಗದ ಕಾಟಕ್ಕೆ ಸೈರಿಸಲಾರದವ ನಿಜಂ. ಹಾನಿವೆತ್ತೊರಲಿ ಮೊರಿ ಇಡೆ ಕೇಳ್ದು ಬೆಂಟೆಯ, ಸುಮ್ಮಾನಕ್ಕೆ ಬಂದೆನೆಂದನೆ ತ್ರಿಕಾಲೋಚಿತ ಜ್ಞಾನಿ, ಮುನಿಯರಿದ ನರಸನ ಮೇಲೆ ಕೌಶಿಕ ಕಾಟವಡಿ ಇಟ್ಟನವನು. ನೋಡು, ವಸಿಷ್ಠನ ಆಶ್ರಮಕ್ಕೆ ಹೋದಾಗ ಅವನ ಆಶೀರ್ವಾದವನ್ನು ತಗೊಂಡು ಹರಿಶ್ಚಂದ್ರ ಕಾಡಿನ ಕಡೆಗೆ ಹೊರಡೋದಕ್ಕೆ ನಿರ್ಧಾರಕ್ಕೆ ಬಂದಾಗ ಅಲ್ಲಿ ವಸಿಷ್ಠ ಏನಂತ ಹೇಳುತ್ತಾನೆ? ಯಾಕಪ್ಪ ನೀನು ಈ ಕಡೆ ಬಂದೆ, ನಾನು ಆಶ್ರಮದ ಕಡೆಗೆ ಬಂದೆ,
ಯಾವ ಕಡೆ ಹೋಗ್ತಾ ಇದೆಯಾ ನೀನು? ಇದೆಲ್ಲ ಕಾಡಿದೆ ಮುಂದೆ, ನೀನು ಯಾವ ಕಡೆಗೆ ಬಂದೆ ನೀನು ಅಂತ ಕೇಳಿದಾಗ ಅದಕ್ಕೆ ಹರಿಶ್ಚಂದ್ರ ಹೇಳ್ತಾನೆ, ವಸಿಷ್ಠರೇ ಗುರುಗಳೇ, ಪಕ್ಷಿ ಮೃಗದ ಕಾಟಕ್ಕೆ ಜನ ಬೆಂಡಾಗಿದ್ದಾರೆ. ನೋಡು, ಅವನಿಜ ಅವನಿ ಅಂತಂದರೆ ಭೂಮಿ. ಈ ಭೂಮಿಯಲ್ಲಿರುವ ಜನರು ಈ ಪಕ್ಷಿ ಮತ್ತು ಮೃಗದ ಕಾಟಕ್ಕೆ ಅವರು ತೊಂದರೆಗೆ ಒಳಗಾಗಿ ಏನು ಮಾಡ್ತಾ ಇದ್ದಾರೆ ನೋಡಿ, ಹೇಳ್ತಾನೆ ಅವನು, ಮೊರೆ ಇಡ್ತಾ ಇದ್ದಾರೆ ಅವರು. ಅಯ್ಯ ನಮ್ಮನ್ನು ರಕ್ಷಿಸು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನಾನು ಅವರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಆ ಕಾಡು ಮೃಗಗಳನ್ನು ಬೇಟೆಯಾಡಿ ಆ ಆನಂದವನ್ನು ಪಡೆಯೋಣ ಅಂತೇಳಿ ನಾನು ಈ ಕಡೆ ಬಂದಿದ್ದೇನೆ ಅಂತೇಳಿ ವಸಿಷ್ಠನಿಗೆ ಹೇಳ್ತಾನೆ ಹರಿಶ್ಚಂದ್ರ. ಆಗ ತ್ರಿಕಾಲಜ್ಞಾನಿಯಾಗಿರ್ತಕ್ಕಂಥ ವಸಿಷ್ಠನು ಅವನು ಯಾಕೆ ಹೀಗಾಗಿದೆ ಅನ್ನೋದನ್ನು ಅವನು ಯೋಚನೆ ಮಾಡ್ತಾನೆ. ಓಹೋ, ಇದೆಲ್ಲವೂ ಕೂಡ ಕುಶಿಕನ ಮಗನಾಗಿರುವ ವಿಶ್ವಾಮಿತ್ರನ ಕಾಟ. ಈಗಾಗಲೇ ಅವನು ಹರಿಶ್ಚಂದ್ರನ ಬಾಯಿಯಲ್ಲಿ ಸುಳ್ಳು ಹೇಳಿಸ್ತೀನಿ ಅಂತೇಳಿ ನನ್ನ ಮುಂದೆ ಅವನು ಶಪಥ ಮಾಡಿ ಬಂದಿದ್ದ. ಆ ಕಾರಣಕ್ಕಾಗಿಯೇ ಈ ರೀತಿಯಲ್ಲಿ ಅವನು ಇದೆಲ್ಲವನ್ನು ಮಾಡ್ತಾ ಇದ್ದಾನೆ ಅನ್ನೋದನ್ನು ವಸಿಷ್ಠ ತ್ರಿಕಾಲಜ್ಞಾನಿ, ಅವನು ಋಷಿ. ಹಾಗಾಗಿ ಎಲ್ಲವನ್ನು ಅರ್ಥ ಮಾಡಿಕೊಂಡು ಮುಂದೆ ಹರಿಶ್ಚಂದ್ರನಿಗೆ ಹೀಗೆ ಹೇಳ್ತಾನೆ, ಎನ್ನ ನೊಲುವಡೆ ಕುಲಾಚಾರಮಂ ಬಿಡದಿರ್ಪಡುನ್ನತಿಕೆ ಬೇಹ ಡುತ್ತಮ ಕೀರ್ತಿ ಕೆಡ ದಿಹೆಡೆ ನನ್ನಿ ಇಳಿವಡೆ ಮಗನೆ ಹೋಗದಿರು ಮರಿದು ವಿಶ್ವಾಮಿತ್ರನಾಶ್ರಮಕ್ಕೆ ಗನ್ನದಿಮ್ಮರಿ ಹಿಕ್ಕಿ ಕೊಂಡೊಯ್ದ ಬಳಿಕ ಮುನಿ ಬನ್ನ ಬಡಿಸಿಯೇ ಕಾಡಿ ದಪನರಿದರೆಂದು ಪೇಳ್ದಿನ್ನೊಂದು ಚೋದ್ಯಂ ನೋಡು ಬಾ ಎಂದು ತಂದನು ವಿರೂಪಾಕ್ಷನೆಡೆಗೆ. ಆಗ ವಸಿಷ್ಠ ಮುಂದುವರೆದು ಹೇಳ್ತಾ ಇದ್ದಾರೆ, ಏನಂತ, ಎನ್ನ ನೊಲುವಡೆ ಕುಲಾಚಾರಮಂ, ನನ್ನ ಮೇಲೆ ನಿನಗೆ ನಿಜವಾಗ್ಲೂ ಪ್ರೀತಿ ಇದ್ದರೆ, ಗುರು ಅನ್ನೋ ಅಭಿಮಾನ ಇದ್ದರೆ, ಹರಿಶ್ಚಂದ್ರ ಯಾವುದೇ ಕಾರಣಕ್ಕೂ ಕುಲಾಚಾರಮಂ ಬಿಡದಿರ್ಪ, ಯಾವುದೇ ಕಾರಣಕ್ಕೂ ನಿನ್ನ ಸತ್ಯವನ್ನು ಬಿಡದಿರು. ನೀನು ಆಚರಿಸಿಕೊಂಡು ಬಂದಿರತಕ್ಕಂಥ ಈ ಸತ್ಯವನ್ನು ಎಂಥದೇ ಕಷ್ಟದ ಸಂದರ್ಭದಲ್ಲಿಯೂ ನೀನು ಈ ಸತ್ಯವನ್ನು ಬಿಡಬೇಡ. ಅದೇ ನಿನ್ನನ್ನು ಉನ್ನತಿಗೆ, ನಿನ್ನ ಏಳಿಗೆ ಅದರಲ್ಲೇ ಇದೆ, ನಿನ್ನ ಕೀರ್ತಿ ಅದರಲ್ಲೇ ಇದೆ. ನನ್ನಿ ಉಳಿಬಡೆ, ನೋಡೋದಕ್ಕೆ ನನ್ನಿ ಅಂದರೆ ಏನು? ಸತ್ಯ. ಹಾಗಾಗಿ ಸತ್ಯವನ್ನು ಯಾವತ್ತೂ ಕೂಡ ನೀನು ಬಿಡಬೇಡ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ವಸಿಷ್ಠ, ಮರಿದು ವಿಶ್ವಾಮಿತ್ರನಾಶ್ರಮಕ್ಕೆ ಗನ್ನದಿಂ ಮರಹಿಕ್ಕಿ ಕೊಂಡೊಯ್ದು, ಯಾವುದೇ ಕಾರಣಕ್ಕೂ ಮರೆತು ಕೂಡ ನೀನು ಈ ಕಾಡಿನಲ್ಲಿ ವಿಶ್ವಾಮಿತ್ರನ ಆಶ್ರಮ ಇದೆ, ಆ ವಿಶ್ವಾಮಿತ್ರನ ಆಶ್ರಮದ ಕಡೆಗೆ ನೀನು ಹೋಗಬೇಡ. ಒಂದು ವೇಳೆ ನೀನು ಅಕಸ್ಮಾತ್ ಏನಾದರೂ ಆ ಕಡೆ ಹೋದರೆ ಬಳಿಕ ಮುನಿ ಬನ್ನ ಬಡಿಸಿಯೇ ಕಾಡಿದಪನರಿದಿರೆಂದು ನಿನ್ನನ್ನು ಅವನೇನು ಮಾಡ್ತಾನೆ? ಕಾಡ್ತಾನೆ, ನಿನಗೆ ಕಷ್ಟ ಕೊಡ್ತಾನೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀನು ಅಪ್ಪಿತಪ್ಪಿಯು ಬೇಟೆಯಾಡೋದಕ್ಕೆ ಹೋಗ್ತಾ ಇದೆಯಾ, ಪ್ರಜೆಗಳಿಗೋಸ್ಕರ ಹೋಗ್ತಾ ಇದೆಯಾ, ಆಯಿತು ಹೋಗು, ಆದರೆ ನನ್ನ ಮಾತನ್ನು ಎಚ್ಚರಿಕೆಯಿಂದ ಕೇಳು. ಯಾವುದೇ ಕಾರಣಕ್ಕೂ ನೀನು ವಿಶ್ವಾಮಿತ್ರನ ಆಶ್ರಮದ ಕಡೆಗೆ ಹೋಗಬೇಡ. ಒಂದು ವೇಳೆ ನೀನು ಹೋಗಿದ್ದೆ ಆದರೆ ನಿನ್ನನ್ನು ಅವನೇನು ಮಾಡ್ತಾನೆ? ಕಾಡ್ತಾನೆ. ಹೀಗೆ ಹೇಳ್ತಾ ಪೇಳ್ದಿನ್ನೊಂದು ಚೋದ್ಯಮಂ, ಇನ್ನೊಂದು ವಿಚಾರವನ್ನು ಹೇಳೋದಕ್ಕೆ ಮುಂದಾದ. ಚೋದ್ಯ ಆಶ್ಚರ್ಯಚಕಿತನಾಗಿ, ಇನ್ನೊಂದು ಚೋದ್ಯ ಅಂದರೆ ಆಶ್ಚರ್ಯ, ಇನ್ನೊಂದು ವಿಚಾರವನ್ನು ಹೇಳ್ತೀನಿ ಬಾ ಅಂಥೇಳಿ ಹರಿಶ್ಚಂದ್ರನನ್ನು ಎಲ್ಲಿ ಕರ್ಕೊಂಡು ಹೋದ? ವಿರೂಪಾಕ್ಷನೆಡೆಗೆ. ವಿರೂಪಾಕ್ಷನ ಹತ್ರಕ್ಕೆ ಅಂದರೆ ಆರಾಧ್ಯ ದೈವವಾಗಿರತಕ್ಕಂತಹ ಹರಿಹರನ ಆರಾಧ್ಯ ದೈವ ವಿರೂಪಾಕ್ಷ. ಹಾಗಾಗಿ ವಿರೂಪಾಕ್ಷನೆಡೆಗೆ, ರಾಘವಾಂಕ ಇರ್ತಕ್ಕಂಥದ್ದು ಹಂಪಿ ಸ್ಥಳ ಆಗಿರೋದ್ರಿಂದ ಅಲ್ಲಿ ವಿರೂಪಾಕ್ಷನ ಸನ್ನಿಧಿಗೆ, ದೇವಸ್ಥಾನದ ಸನ್ನಿಧಿಗೆ ಅವನನ್ನು ಕರ್ಕೊಂಡು ಹೋದ. ಏನೋ ಒಂದು ಹೇಳ್ತೀನಿ ಬಾ ಅಂತೇಳಿ. ಆ ನಂತರದಲ್ಲಿ ಮುಂದುವರೆದು, ಗುರು ವಸಿಷ್ಠಂಗೆರಗೆ ನೇಮವನ್ನು ಪಡೆದಕಿಳ ಗುರು ವಿರೂಪಾಕ್ಷ ಲಿಂಗವನ್ನು ಬೀಳ್ಕೊಂಡು ಬಾಸೂರವ ಋತ ಅವನೇರಿ ಭೂಪಾಲ ಮಕರಧ್ವಜಂ ನಡೆಯೇ ತೆಡವೆಂಟೆಗೆ ಪರಿಕರದ ಪರಿವಾರವನುವಾಗಿ ವೀಪಿನದೊಳು ಹರೆದು ನಡೆಯಲ್ಕತ್ತಲಿತ್ತ ಕೌಶಿಕ ಮುನೀಶ್ವರನೊಂದು ಮಾಯಾವರನಂ ಮಾಡಿ ಕಳುಹಿದನು ಭೂರಮಣನೆಡೆಗೆ. ವಸಿಷ್ಠನ ಎಲ್ಲ ಮಾತುಗಳನ್ನು ಕೇಳಿ ಆ ನಂತರದಲ್ಲಿ ನೋಡಿ ಹೇಳ್ತಾನೆ, ಗುರು ವಸಿಷ್ಠಂಗೆರಗೆ ನೇಮವನ್, ಎಲ್ಲವನ್ನ
ಗುರುಗಳ ಮಾತುಗಳನ್ನು ಕೇಳಿದ ಆ ನಂತರದಲ್ಲಿ ಗುರುವಾಗಿರ್ತಕ್ಕಂಥ ವಸಿಷ್ಠರ ಕಾಲಿಗೆ ಹರಿಶ್ಚಂದ್ರ ಬೀಳ್ತಾನೆ. ಅವರ ಆಶೀರ್ವಾದವನ್ನು ಪಡೆದು ನೇಮವಂ ಅಪ್ಪಣೆಯನ್ನು ಪಡಿತಾನೆ. ನೀವು ಅಪ್ಪಣೆಯನ್ನು ಕೊಟ್ಟರೆ ನಾನು ಕಾಡಿನ ಕಡೆಗೆ ಪ್ರಯಾಣ ಬೆಳೆಸ್ತೇನೆ, ಕಾಡು ಮೃಗಗಳನ್ನು ಬೇಟೆಯಾಡೋದಕ್ಕೆ ಹೋಗ್ತೇನೆ ನಾನು ಅಂತ ಹೇಳಿದಾಗ, ಪಡೆದ ಕಿಳ ಗುರು ವಿರೂಪಾಕ್ಷ ಲಿಂಗವನ್ನು ಬೀಳ್ಕೊಂಡು ಹಾಗೆ ವಿರೂಪಾಕ್ಷನ ಆ ಸನ್ನಿಧಿಯಿಂದ ಮತ್ತು ವಸಿಷ್ಠರಿಂದ ಆಶೀರ್ವಾದವನ್ನು ಪಡೆದು ಅಪ್ಪಣೆಯನ್ನು ಪಡೆದು ಅಲ್ಲಿಂದ ಹೊರಟು ಬಂದ ಹರಿಶ್ಚಂದ್ರ. ಹೊರಟು ಬಂದು ರಥವನ್ನೇರ್ತಾ ಇದ್ದಾನೆ ಹರಿಶ್ಚಂದ್ರ. ಅದರ ಬಗ್ಗೆ ರಾಘವಂಕ ಹೀಗೆ ಹೇಳ್ತಾನೆ: ಬಾಸೂರವ ರಥವನೇರಿ ಭೂಪಾಲ ಮಕರ ಧ್ವಜವಂ ನಡೆಯೇ ತೆಂಟೆವೆಡೆಗೆ. ಹೊಳಪಿನಿಂದ ಕೂಡಿರುವ ರಥವನ್ನು ಏರ್ತಾನೆ. ಭಾಸೂರ ಅಂದರೆ ಸೂರ್ಯನ ತೇಜಸ್ಸಿನಿಂದ ಕೂಡಿರುವ, ಹೊಳಪಿನಿಂದ ಕೂಡಿರುವ ರಥವನ್ನು ಏರಿದ. ಆ ರಥ ಯಾರು ಏರಿದ್ದು? ಭೂಪಾಲ, ಭೂಮಿಯನ್ನು ಆಳುವ ಅರಸ. ಯಾರಿಲ್ಲಿ? ಅಯೋಧ್ಯೆಯ ಅರಸ ಹರಿಶ್ಚಂದ್ರ. ಆ ರಥದ ಮೇಲೆ ಯಾವ ಧ್ವಜ ಇದೆ? ಮಕರ ಧ್ವಜ, ಮೊಸಳೆಯ ಚಿಹ್ನೆ ಇರುವ ಧ್ವಜ ಹಾರಾಡ್ತಾ ಇದೆ. ಆ ಧ್ವಜವನ್ನು ಏರಿದಾಗ ತೇಂಟೆವೆಡೆಗೆ ಪರಿಕರದ ಪರಿವಾರವನು ವಾಗಿ ವೀಪಿನದೊಳು ಹರಿದು ನಡೆಯಲ್ಕತ್ತಲಿತ್ತ. ಅಂದರೆ ಮೃಗಗಳನ್ನು ಬೇಟೆಯಾಡುವ, ಮೃಗಗಳನ್ನು ತಡೆಯುವ ಆಯುಧಗಳನ್ನು ಎಲ್ಲವನ್ನು ತೆಗೆದುಕೊಂಡು ಅವರು ಕಾಡಿನ ಕಡೆಗೆ ಪ್ರಯಾಣವನ್ನು ಬೆಳೆಸಿದರು. ಹೀಗೆ ಇವರು ಕಾಡಿನ ಕಡೆಗೆ ಪ್ರಯಾಣವನ್ನು ಬೆಳೆಸಿ ಹರಿಶ್ಚಂದ್ರ ಮತ್ತು ಅವನ ಸೈನ್ಯ, ಅವನ ಪರಿವಾರ ಬರ್ತಾ ಇದ್ದರೆ, ಈ ಕಡೆ ಏನು ಮಾಡ್ದ? ಕೌಶಿಕ ವಿಶ್ವಾಮಿತ್ರ ಮುನಿ ಏನು ಮಾಡ್ದ? ಮಾಯಾವರನ ಮಾಡಿ ಕಳುಹಿದನು ಭೂರಮಣನೆಡೆಗೆ. ಒಂದು ಮಾಯಾ ಹಂದಿಯನ್ನು, ವರಹ ಅಂತಂದರೆ ಹಂದಿ, ಒಂದು ಹಂದಿಯನ್ನು ಸೃಷ್ಟಿಸಿ ಆ ಹಂದಿಯನ್ನು, ಕಾಡು ಹಂದಿಯನ್ನು ಯಾರ ಹತ್ರ ಕಳಿಸ್ದ? ಹರಿಶ್ಚಂದ್ರನ ಹತ್ರ ಕಳಿಸ್ದ. ಆಗ ಹರಿಶ್ಚಂದ್ರ ಆ ಕಾಡು ಹಂದಿಯನ್ನು ಬೇಟೆಯಾಡ್ತವನು ತನ್ನ ಆಶ್ರಮಕ್ಕೆ ಅವನನ್ನು ಕರೆಸ್ಕೋಬೇಕು ಅಂತೇಳಿ ಯೋಚನೆ ಮಾಡಿ ಏನು ಮಾಡ್ದ? ಒಂದು ಮಾಯಾ ಹಂದಿಯನ್ನು ಹರಿಶ್ಚಂದ್ರನ ಹತ್ತಕ್ಕೆ ಕಳಿಸ್ದ. ಭೂರಮಣ, ರಮಣ ಒಡೆಯ. ಹಾಗಾಗಿ ಭೂ ಒಡೆಯ ಯಾರು ಅಂತಂದರೆ ಹರಿಶ್ಚಂದ್ರ. ಹಾಗಾಗಿ ಹರಿಶ್ಚಂದ್ರನ ಬಳಿಗೆ ವಿಶ್ವಾಮಿತ್ರ ಒಂದು ಮಾಯಾಮೃಗವನ್ನು, ಯಾವುದು? ಒಂದು ಕಾಡು ಹಂದಿಯನ್ನು ಕಳಿಸ್ತಾನೆ. ಆ ಕಾಡು ಹಂದಿಯನ್ನು ಬೇಟೆಯಾಡ್ತಾ ಅವನು ಎಲ್ಲಿಗೆ ಬಂದುಬಿಡ್ಬೇಕು? ಮೈಮರೆತು ತನ್ನ ಆಶ್ರಮದ ಕಡೆಗೆ ಬರಬೇಕು ಅಂತೇಳಿ ಯೋಚನೆ ಮಾಡಿ ಕಳಿಸ್ತಾನೆ. ಈಗ ಇವರು ಕಾಡಿನ ಕಡೆಗೆ ಪ್ರಯಾಣ ಬರ್ತಾ ಇದೆ, ಹರಿಶ್ಚಂದ್ರನ ಸೈನ್ಯ ಬರ್ತಾ ಇದೆ. ಮುಂದೇನಾಯಿತು? ಹೀಗೆ ಕಾಡಿಗೆ ಬಂದಾಗ ಬಹಳ ದಣಿದಿರ್ತಕ್ಕಂಥ ಹರಿಶ್ಚಂದ್ರ ಅವನ ಪರಿವಾರದವರು ವಿಶ್ರಾಂತಿಯನ್ನು ಪಡಿತಾ ಇರಬೇಕಾದ್ರೆ ಆಗ ಅವನಿಗೊಂದು ಕನಸು ಬೀಳುತ್ತೆ. ಆ ಕನಸಿನ ಪ್ರಸ್ತಾಪ ಆಗುತ್ತೆ. ಅದನ್ನು ನಾವು ಇಲ್ಲಿ ಗಮನಿಸೋಣ. ಮುಂದಿನ ಪದ್ಯ ಹೀಗಿದೆ: ಘನಪುಣ್ಯಮಯವೆನಿಪ್ಪಿ ತಪೋವನದೊಳಿಹ ಮುನಿಯಾವನು ಮಹಾದೇವನೇ ಬಲ್ಲನ ತನ ಶಾಂತಿಯಿಂದ ಶಶಿ ಚಾರಿತ್ರದಿಂ ಗಂಗೆ ವರತಪಸ್ತೇಜದಿಂದ ದಿನಕರಂ ಸುಳಿವಿಂದ ತಂಗಾಳಿ ನುಡಿಯ ಮೋಹನದಿಂದ ಸುದಯುಧರಾತ್ವದಿಂ ಸುರಕುಜಂ ಜನಿಸದಿರೆಂದು ಕೊಂಡಾಡುತ್ತಿರ್ದಂ ಹರಿಶ್ಚಂದ್ರನ ಮಂತ್ರಿಯೊಡನೆ. ಹೀಗೆ ಬೇಟೆಯಾಡ್ತಾ ಆ ಹಂದಿಯನ್ನು ಓಡಿಸ್ಕೊಳ್ತಾ, ಕಾಡು ಹಂದಿಯನ್ನು ಓಡಿಸ್ಕೊಳ್ತಾ ನೇರವಾಗಿ ವಿಶ್ವಾಮಿತ್ರನ ಆಶ್ರಮದ ಸರಿಹದ್ದಿನ ಒಳಗೆ ಬಂದ. ಅವನು ಬಂದು ಅಲ್ಲಿ ವಿಶ್ರಾಂತಿ ಪಡಿತಾ ಇರಬೇಕಾದ್ರೆ ಆ ಸಂದರ್ಭವನ್ನು ಹೇಳ್ತಾ ಇದ್ದಾರೆ. ಆ ಜಾಗ ಹೇಗಿತ್ತು, ಆ ವಾತಾವರಣ ಹೇಗಿತ್ತು ಅಂತೇಳಿ ಕವಿ ಹೀಗೆ ವರ್ಣಿಸ್ತಾ ಇದ್ದಾರೆ. ಬಹಳ ಪುಣ್ಯ ಸ್ಥಳವಾಗಿದೆ ಇದು. ಈ ತಪೋವನ ಅಂತಕ್ಕಂಥದ್ದು ಇಲ್ಲಿ ಯಾವ ಮುನಿ ವಾಸ ಮಾಡ್ತಾ ಇದ್ದಾನೋ ಏನು, ಆ ಮಹಾದೇವನೇ ಬಲ್ಲ ಅಂಥೇಳಿ ಹೊಗಳ್ತಾ ಇದ್ದಾನೆ. ಹಾಗಾಗಿ ಮುಂದುವರೆದು ಆತನ ಶಾಂತಿಯಿಂದ, ಅಂದರೆ ಶಾಂತಿಯಿಂದ ಕೂಡಿರತಕ್ಕಂತಹ ಸ್ಥಳ, ಚಂದ್ರ ಚಾರಿತ್ರ್ಯದ ಗಂಗೆ ಅಂತ ಹೇಳ್ತಾನೆ. ಶ್ರೇಷ್ಠ ತಪಸ್ಸಿನ ತೇಜಸ್ಸಿನಿಂದ ಸೂರ್ಯನ ಹಾಗೆ ಆತನ ಸುಳಿದಾಡುವಿಕೆಯಿಂದ ತಂಪು ಗಾಳಿ, ನುಡಿಯ ಮೋಹದಿಂದ ಅಮೃತದ ಉದಾರತ್ವದಿಂದ ಕೂಡಿರತಕ್ಕಂಥ ಕಲ್ಪವೃಕ್ಷ ಇವು ಜನಿಸದೇ ಇರವು ಅಂತ ಹೇಳ್ತಾನೆ. ಅಂದರೆ ಶಾಂತಿಯಿಂದ ಕೂಡಿದೆ ಈ ಸ್ಥಳ. ಚಂದ್ರನ ಬೆಳಕಿನಿಂದ, ಗಂಗೆಯ ಆ ಶುದ್ಧತನದಿಂದ, ಸೂರ್ಯನ ತೇಜಸ್ಸಿನ ಹಾಗೆ ಈ ಸ್ಥಳ ಒಳಿತಾ ಇದೆ. ದಿನಕರಂ ಅಂದರೆ ಸೂರ್ಯ. ಸುಳಿವಿಂದ ತಂಗಾಳಿ, ತಂಪನೆಯ ಗಾಳಿ ಬೀಸ್ತಿದೆ ಈ ಭಾಗದಲ್ಲಿ. ಆಹಾ, ಯಾವ ಮುನಿ
ಇಲ್ಲಿ ವಾಸ ಮಾಡ್ತಾ ಇದ್ದಾನೆ ಏನು, ಎಷ್ಟು ಅದ್ಭುತವಾಗಿದೆ ಈ ಸ್ಥಳ ಅಂಥೇಳಿ ಮೈಮರೆತು ವಿಶ್ವಾಮಿತ್ರನು ಇರುವ ಸ್ಥಳವನ್ನು ನೋಡಿ ಮೈಮರೆತು ಹರಿಶ್ಚಂದ್ರ ಹೊಗಳ್ತಾ ಇರ್ತಕ್ಕಂಥ ಚಿತ್ರಣವನ್ನು ರಾಘವಾಂಕ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಈ ಸ್ಥಳವನ್ನು ನೋಡಿ ಮೈಮರೆತು ಹರಿಶ್ಚಂದ್ರ ಮತ್ತು ಅವನ ಪರಿವಾರ ಅಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇರಬೇಕಾದ್ರೆ ಹೀಗೆ ಹರಿಶ್ಚಂದ್ರನಿಗೆ ಕನಸು ಬೀಳುತ್ತೆ. ಗುಡುಗುಡಿಸುತ್ತೊಬ್ಬ ಮುನಿ ಬಂದು ನಾನೂಲಗಂ ಗೊಡುವ ಮಣಿಮಂಟಪದ ಕಂಬವೆಲ್ಲವನ್ನು ತಡೆಗಡಿದು ಹೊಂಗಳ ಸಂಗಳಂ ಮಾಣದೊಡೆ ಬಡಿದು ನೆರೆದ ಸಭೆಯೊಳಗೆನ್ನನು ಕೆಡಹಿ ಸಿಂಹಾಸನವ ನೊಯ್ವಾಗಳೆನ್ನೆದೆಯ ನರದೊಂದು ಕಾಗೆ ಕರೆದುದು ಬಳಿಕ ಗಿರಿಯ ನಡರ್ದು ಶಿಖರದೊಳೆಸೆವ ಮಣಿಗೃಹ ಬೊಕ್ಕೆನಿದ ರಂತಸ್ತವೇನೆಂದನು. ಮಣಿಮಂಟಪ, ರತ್ನ ಖಚಿತವಾಗಿರ್ತಕ್ಕಂಥ ಮಂಟಪ, ಹೊಂಗಳ ಸಂಗಳಂ, ಹೊನ್ನಿನ ಕಳಸಗಳನ್ನು, ಗಿರಿ ಬೆಟ್ಟ, ಸಿಂಹಾಸನ. ಇಲ್ಲಿ ಕೆಲವು ಶಬ್ದಗಳು ನಾವು ಗಮನಿಸಬೇಕು. ಗುಡುಗುಡಿಸುತ್ತೊಬ್ಬ ಕನಸು ಕಾಣ್ತಾ ಇದ್ದಾನೆ ಹರಿಶ್ಚಂದ್ರ. ಆ ಕನಸಲ್ಲಿ ಒಬ್ಬ ಋಷಿಮುನಿ ಸಿಟ್ಟಾಗಿ ಬರ್ತಾ ಇದ್ದಾನೆ. ಇವನು ಆಸ್ಥಾನದಲ್ಲಿದ್ದಾನೆ. ಆಸ್ಥಾನದಲ್ಲಿದ್ದಾಗ ಆಸ್ಥಾನದ ಒಳಗೆ ಒಬ್ಬ ಮುನಿ ಸಿಟ್ಟಿನಿಂದ ಕೋಪಿಷ್ಠನಾಗಿ ಒಳಗೆ ಬರ್ತಾ ಇದ್ದಾನೆ. ಆಸ್ಥಾನದ ಒಳಗೆ ರತ್ನ ಖಚಿತ ಮಂಟಪದ ಮೇಲೆ ಯಾರು ಕೂತಿದ್ರು? ಹರಿಶ್ಚಂದ್ರ ಕೂತಿದ್ದ. ಆದರೆ ಬಂದಂತಹ ಮುನಿ ನಿರ್ದಾಕ್ಷಿಣ್ಯವಾಗಿ ಅಲ್ಲಿರ್ತಕ್ಕಂತಹ ರತ್ನ ಖಚಿತವಾಗಿರ್ತಕ್ಕಂತಹ ಕಂಬಗಳನ್ನೆಲ್ಲ ಬೀಳಿಸ್ತಾ ಹೊನ್ನಿನ ಕಳಸಗಳನ್ನು ಎಲ್ಲ ಕಿತ್ತಾಕಿ ಬಡಿದು ಆ ನೆರೆದಿರ್ತಕ್ಕಂಥ ಸಭೆಯೊಳಗೆ ಎಲ್ಲರನ್ನ ಕೆಡವಿ ಕೊನೆಗೆ ಹರಿಶ್ಚಂದ್ರನು ಕೂತಿರುವ ಆ ರತ್ನ ಖಚಿತವಾಗಿರ್ತಕ್ಕಂಥ ಸಿಂಹಾಸನವನ್ನು ಕೂಡ ಕೆಡವಿ ಹರಿಶ್ಚಂದ್ರನನ್ನು ಬೀಳಿಸಿ ನನ್ನ ಎದೆಯನ್ನು ಏರಿದ ಒಂದು ಕಾಗೆ ಕೂಗಿಕೊಂಡಿತು ಅಂತ ಹೇಳ್ತಾನಲ್ಲಿ. ನಡರ್ದೊಂದು ಕಾಗೆ ಕರೆದುದು. ಹೀಗೆ ಅವನು ಬಂದು ಎಲ್ಲವನ್ನು ಅಸ್ತವ್ಯಸ್ತ ಮಾಡಿ ನನ್ನ ಸಿಂಹಾಸನವನ್ನು ಕೆಡವಿ ನನ್ನ ಸಿಂಹಾಸನವನ್ನು ತಗೊಂಡು ಹೋಗ್ತಾ ಇದ್ದಾನೆ ಆ ಮುನಿ. ನನ್ನ ಎದೆಯ ಮೇಲೆ ಒಂದು ಕಾಗೆ ಕೂತ್ಕೊಂಡು ಕರ್ಕಶವಾಗಿರ್ತಕ್ಕಂಥ ಧ್ವನಿಯನ್ನು ಹೊರಡಿಸ್ತಾ ಇತ್ತು. ಬಳಿಕ ನಾನು ಶಿಖರವನ್ನು, ಬೆಟ್ಟವನ್ನು ಏರಿ ಶಿಖರದಲ್ಲಿ ಶೋಭಿಸ್ತಕ್ಕಂತಹ ಆ ರತ್ನ ಖಚಿತ ಗೃಹವನ್ನು ನಾನು ಹೊಕ್ಕೆನು. ಇದರ ಒಳಗುಟ್ಟೇನು, ಇದರ ಅರ್ಥ ಏನು ಅಂಥೇಳಿ ತನಗೆ ಬಿದ್ದಂತಹ ಕನಸನ್ನು ತನ್ನ ಹೆಂಡತಿ ಹತ್ರ, ಚಂದ್ರಮತಿ ಹತ್ರ ಕೇಳ್ತಾನೆ. ನನಗೆ ಈ ರೀತಿ ಕನಸು ಬಿತ್ತು. ಆ ಕನಸಲ್ಲಿ ನಾನು ಆಸ್ಥಾನದಲ್ಲಿ ಕೂತಿದ್ದೀನಿ, ರತ್ನ ಸಿಂಹಾಸನದ ಮೇಲೆ ಕೂತಿದ್ದಾನೆ. ಒಬ್ಬ ಮುನಿ ಇದ್ದಕ್ಕಿದ್ದಾಗೆ ಆಸ್ಥಾನದ ಒಳಗೆ ನುಗ್ಗಿ ಅಲ್ಲಿರ್ತಕ್ಕಂತಹ ಎಲ್ಲ ಹೊನ್ನಿನ ಕಳಸಗಳನ್ನೆಲ್ಲ ಬೀಳಿಸಿ ಜನರನ್ನು ಕೆಡವಿ ಕೊನೆಗೆ ಅವನು ನನ್ನ ಸಿಂಹಾಸನದಿಂದ ನನ್ನನ್ನು ಕೆಡವಿ ಆ ಸಿಂಹಾಸನವನ್ನು ತಗೊಂಡು ಹೋಗ್ತಾನೆ. ಆಗ ನನ್ನ ಎದೆಯ ಮೇಲೆ ಕುಳಿತಂತಹ ಒಂದು ಕಾಗೆ ಕರ್ಕಶವಾದ ಧ್ವನಿಯನ್ನು ಹೊರಡಿಸಿತು. ಆಗ ನಾನು ಬೆಟ್ಟದ ಕಡೆ ನಡೆದುಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಶೋಭಿಸ್ತಕ್ಕಂತಹ ರತ್ನ ಖಚಿತವಾಗಿರ್ತಕ್ಕಂಥ ಒಂದು ಮನೆಯನ್ನು ನಾನು ಹೊಕ್ಕೆ, ಗೃಹವನ್ನು ನಾನು ಹೊಕ್ಕೆ ಹೋದೆ ನನ್ನದರೊಳಗೆ. ಇದರ ಅರ್ಥ ಏನಿರಬಹುದು ಚಂದ್ರಮತಿ ಅಂಥೇಳಿ ಹರಿಶ್ಚಂದ್ರ ತನ್ನ ಹೆಂಡತಿಯನ್ನು ಕೇಳ್ತಾನೆ. ಆಗ ಹಂದಿಯಂ ಕಾಣು ಹತಡಂ ಕೋಪ ಗಿಚ್ಚು ಬುಗಿಲೆಂದು ಜಪಜಾರಿ ತಪತಗ್ಗಿ ಮತಿಗತವಾಗಿ ಸಂದ ಯೋಗಂ ಹಿಂಗಿ ದಯದಾಂಟಿ ನೀತಿ ಬಿತಾನಂದರಿತು ಹೋಗಿ ಹಿಂದೆ ನೆನೆದುರಿ ದೆದ್ದು ಸಿಕ್ಕಿದನಲಾ ಭೂಪ ನಿಂದು ನಾನಾಯಿತು ತಾನಾಯಿತು ಕೆಡಿಸದೆ ಮಾಣೆನೆಂದು ಗರ್ಜಿಸುವ ಕೌಶಿಕನ ಹುಂಕಾರದಿಂದೊಗೆ ದರಿಬ್ಬರು ಸತಿಯರು. ಹೀಗೆ ಕೇಳಿದಾಗ ಏನೋ ಕೆಟ್ಟದಾಗ್ತಾ ಇದೆ, ಇದು ವಿಶ್ವಾಮಿತ್ರನಿಂದ ಆಗ್ತಕ್ಕಂತಹ ತೊಂದರೆ ಇರಬಹುದು ಅಂಥೇಳಿ ಚಂದ್ರಮತಿ ಹೇಳುವ ಸಂದರ್ಭದಲ್ಲಿಯೇ ಒಂದು ಹಂದಿ ಕಾಣಿಸ್ಕೊಂಡ್ಬಿಡುತ್ತೆ ಎದುರಿಗೆ, ಅವರು ಇರ್ತಕ್ಕಂಥ ಸ್ಥಳದಲ್ಲಿ. ಇದ್ದಕ್ಕಿದ್ದಂಗೆ ಹಿಂದೆ ಮುಂದೆ ಯೋಚನೆ ಮಾಡಿದ ಹರಿಶ್ಚಂದ್ರ ಆ ಹಂದಿಯನ್ನು ಬೆನ್ನಟ್ಟಿ ಹೊರಟ ಒಳಗಡೆ. ಆ ಸಂದರ್ಭದಲ್ಲಿ ಹೇಳ್ತಾನೆ, ಹಂದಿಯಂ ಕಾಣು ಹತಡಂ ಕೋಪಾಗಿಚ್ಚು ಬುಗಿಲೆದ್ದು ಜಪಜಾರಿ ತಪತಗ್ಗಿ ಮತಿಗತವಾಗಿ ಮತಿಹೀನನಾಗಿ ಇದ್ದಕ್ಕಿದ್ದಂಗೆ ಹಂದಿಯನ್ನು ಕಾಣುವುದೇ ತಡ ಕೋಪ
ಕಿಚ್ಚು ಅನ್ನೋದು ಭುಗಿಲೆದ್ದು ಅವನ ಕಷ್ಟದ ಬದುಕಿನೆಡೆಗೆ ಹೊರಟ, ಮತಿಹೀನನಾಗಿ ಹೊರಟ. ಏನಾಗ್ತಾ ಇದೆ ಏನೂ ಯೋಚನೆ ಮಾಡದಲ್ಲ ಅವನು ಆ ಹಂದಿಯನ್ನು ಬೆನ್ನಟ್ಟಿ ಹೊರಟು ಹೋದ. ಆಗ ಅವನ ಯೋಗ ಹಿಂಗಿ, ಅವನ ದಯೆ ಎಲ್ಲವೂ ಕೂಡ ಹಿಂಗಿ, ಅವನ ನೀತಿ ನಾಶವಾಗಿ, ಅವನ ಆನಂದ ಅಂತಕ್ಕಂಥದ್ದು ಇಲ್ಲಿಗೆ ಮುಗಿದೋತು, ಒಣಗಿ ಹಿಂದಿನದನ್ನು ನೆನೆದು. ಸಿಕ್ಕಿದನಲ್ಲ ಭೂಪನು ಅಂತೇಳಿ ಯೋಚನೆ ಮಾಡ್ದ ವಿಶ್ವಾಮಿತ್ರ. ಬಂದ, ಒಳಗಡೆ ಬಂದ. ನಾನು ಅಂದ್ಕೊಂಡ ಹಾಗೆ ಅವನು ಒಳಗಡೆ ಬಂದ. ಇಲ್ಲಿಗೆ ಹರಿಶ್ಚಂದ್ರನ ಅವನ ದಯೆ, ಅವನ ಆನಂದ ಎಲ್ಲವನ್ನು ಕೂಡ ನಾನು, ಅವನ ಯೋಗ ಎಲ್ಲವನ್ನು ಕೂಡ ನಾನು ಇವತ್ತು ನೋಡೇ ಬಿಡ್ತೀನಿ. ನನ್ನ ಕೈಗೆ ಸಿಕ್ಕಿಬಿಟ್ಟ ಹರಿಶ್ಚಂದ್ರ ಅಂಥೇಳಿ ತನ್ನ ಮನಸ್ಸಲ್ಲೇ ಅವನು ಆನಂದವನ್ನು ಪಟ್ಟ. ವಿಶ್ವಾಮಿತ್ರ ಆನಂದವನ್ನು ಪಟ್ಟು ಸಿಟ್ಟಾಗಿ ನೋಡಿ ಹೇಳ್ತಾನೆ ಅವನು. ಸಿಟ್ಟಾಗಿ ಏನು ಮಾಡ್ದ ಅಂತಂದರೆ, ಇದಕ್ಕಿದ್ದಂಗೆ ಗರ್ಜಿಸುವ ಕೌಶಿಕನ ಹುಂಕಾರದಿಂದೊಗೆದಿಬ್ಬರು ಸತಿಯರು, ಇಬ್ಬರು ಕನ್ಯೆಯರನ್ನು ಸೃಷ್ಟಿ ಮಾಡ್ದ. ಸಿಟ್ಟಾಗಿ ಗರ್ಜಿಸ್ತಾ ಕೌಶಿಕ. ವಿಶ್ವಾಮಿತ್ರ ಏನು ಮಾಡ್ತಾನೆ, ಇಬ್ಬರು ಕನ್ಯೆಯರನ್ನು ಸೃಷ್ಟಿ ಮಾಡಿಬಿಟ್ಟ. ಆ ಕೂಡಲೇ ಸೃಷ್ಟಿ ಮಾಡಿ ಆ ಇಬ್ಬರು ಕನ್ಯೆಯರನ್ನು, ಹೊಲತಿಯರನ್ನು ಯಾರ ಹತ್ರ ಕಳಿಸೋದಕ್ಕೆ ನಿರ್ಧಾರಕ್ಕೆ ಬಂದ. ಇಬ್ಬರು ನೃತ್ಯ ಮಾಡುವ ಹೆಣ್ಣು ಮಕ್ಕಳನ್ನು ಸೃಷ್ಟಿ ಮಾಡಿ ಹೇಗಾದರೂ ಮಾಡಿ ಅವನನ್ನು ತನ್ನ ಬಲೆಗೆ ಕೆಡುಕಬೇಕು ಹರಿಶ್ಚಂದ್ರನಂತ ನಿರ್ಧಾರಕ್ಕೆ ಬಂದು, ಯಾವಾಗ ವಿಶ್ವಾಮಿತ್ರನ ಸ್ಥಳಕ್ಕೆ ಬಂದೋ ಇನ್ಮೇಲೆ ಅವನ ಯೋಗ, ಅವನ ದಯೆ, ಅವನ ಆನಂದ, ಅವನ ನೀತಿ ಎಲ್ಲವನ್ನು ನಾನೇನು ಮಾಡ್ತೀನಿ, ನನ್ನ ಕೈ ಮುಷ್ಟಿಯಲ್ಲಿ ಇಟ್ಕೊಳ್ತೇನೆ ಅಂಥೇಳಿ ಯೋಚನೆ ಮಾಡ್ದ. ಮುಂದಿನ ಕೊನೆ ಪದ್ಯ ನೋಡೋಣ. 12ನೇ ಪದ್ಯ. ಮುನಿಗೆ ಒಲೆಯಾವುದತಿ ಕೋಪ ಬದ್ಧ ದ್ವೇಷ ವನಿಮಿತ್ತ ವೈರ ವದರಿಂದ ಹುಟ್ಟಿದರಾಗಿ ವನಿತೆಯರು ಕಡೆಗೆ ಹೊಲತಿಯರಾಗಿ ಕೆಲಸಾರಿ ನಿಂದು ಬೆಸನಾವುದೆನಲು ಜನಪತಿ ಹರಿಶ್ಚಂದ್ರ ಬಂದು ನಮ್ಮಯ್ಯ ತಪೋವನದೊಳೈದನೆ ಹೋಗಿ ಸರ್ವ ಬುದ್ಧಿಗಳೊಳ ತನ ಮರಳು ಮಾಡುತ್ತಿರಿ ಹೋಗಿ ಎಂದಟ್ಟಿದಂ ದುರ್ಮಂತ್ರ ಬಲವಂತನು. ಇದ್ದಕ್ಕಿದ್ದಾಗೆ ಕೋಪಿಷ್ಠನಾಗಿರ್ತಕ್ಕಂಥ ವಿಶ್ವಾಮಿತ್ರ ಮುನಿಗೆ ಒಲೆತನ ಯಾವುದಂತಂದರೆ ಅತಿಕೋಪ, ಬದ್ಧದ್ವೇಷ, ಅಕಾರಣ ವೈರತ್ವ, ಅದರಿಂದ ಹುಟ್ಟಿದವರಾಗಿ ನೋಡಿ. ಯಾವುದೇ ಇಲ್ಲಿ ಹರಿಶ್ಚಂದ್ರ ಏನೂ ಮಾಡಿಲ್ಲ ಅವನಿಗೆ, ವಿಶ್ವಾಮಿತ್ರನಿಗೆ. ಇದ್ದಕ್ಕಿದ್ದಾಗೆ ಸುಮ್ಮನೆ ಹರಿಶ್ಚಂದ್ರನ ಮೇಲೆ, ವಸಿಷ್ಠನ ಮೇಲೆ ಇರ್ತಕ್ಕಂಥ ಜಗಳವನ್ನು ತಗೊಂಡೋಗಿ ಇಲ್ಲಿ ಇಬ್ಬರು ಗಂಡ ಹೆಂಡತಿಯ ನಡುವೆ ಮಗು ಬಡವಾಯಿತು ಅನ್ನೋ ಹಾಗೆ ಇಲ್ಲಿ ವಸಿಷ್ಠ ಮತ್ತು ವಿಶ್ವಾಮಿತ್ರನಿಗಿದ್ದಿದ್ದು ಜಗಳ. ಆದರೆ ಇದರಲ್ಲಿ ನಲಗಿದ್ದ್ಯಾರು ಅಂತಂದರೆ ಹರಿಶ್ಚಂದ್ರ. ಹಾಗಾಗಿ ಅತಿ ಕೋಪ, ಬದ್ಧದ್ವೇಷ, ಅಕಾರಣ ವೈರತ್ವದಿಂದ ಸಿಟ್ಟಾದಂಥ ವಿಶ್ವಾಮಿತ್ರ ಏನು ಮಾಡ್ತಾನೆ, ಇಬ್ಬರು ಹೊಲತಿಯರನ್ನು ಸೃಷ್ಟಿ ಮಾಡಿ, ಹೆಣ್ಮಕ್ಕಳನ್ನು ಸೃಷ್ಟಿ ಮಾಡಿ, ಈ ಕೂಡಲೇ ನೀವು ಹೋಗಿ ಹೇಗಾದರೂ ಮಾಡಿ ನಿಮ್ಮ ನೃತ್ಯದ ಮೂಲಕ ಹರಿಶ್ಚಂದ್ರನ ಮನಸ್ಸನ್ನು ಸಂತೋಷಗೊಳಿಸಿ ಅವನನ್ನು ಮರಳು ಮಾಡಿ ಹೋಗ್ರಿ ಅಂಥೇಳಿ ಹೇಳಿ ಅವರನ್ನು ಕಳಿಸ್ತಾನೆ. ದುರ್ಮಂತ್ರ ಬಲವಂತನು ವಿಶ್ವಾಮಿತ್ರ ಕೆಟ್ಟ ಆಲೋಚನೆಯನ್ನು ಮಾಡಿ, ದುರ್ಮಂತ್ರವನ್ನು ಬಳಸಿ ಹೇಗಾದರೂ ಮಾಡಿ ಅವನನ್ನು ನಿಮ್ಮ ವಶಕ್ಕೆ ತಗೊಂಡು, ನಿಮ್ಮ ನೃತ್ಯದ ಮೂಲಕ ಅವನನ್ನು, ಹರಿಶ್ಚಂದ್ರನನ್ನು ನಿಮ್ಮ ವಶಕ್ಕೆ ತಗೊಳ್ಳಿ ಅಂತೇಳಿ ಹೇಳಿ ಕಳಿಸ್ತಾರೆ. ಈಗ ಆ ಹೊಲತಿಯರು ನೇರವಾಗಿ ಹರಿಶ್ಚಂದ್ರನ ಜಾಗಕ್ಕೆ ಹೋಗಿ ನೃತ್ಯವನ್ನು ಮಾಡಿ ಅವನನ್ನು ಸಂತೋಷಪಡಿಸ್ತಾರೆ. ಆಗ ಹರಿಶ್ಚಂದ್ರ ಮೈಮರೆತು ನಿಮ್ಗೇನು ಬೇಕು ತಗೊಳ್ರಿ ಅಂತೇಳಿ ಆಭರಣಗಳನ್ನು ಕೊಡಕ್ಕೆ ಹೋಗ್ತಾರೆ. ಆಗ ಹೊಲತಿಯರು ನಮಗೆ ಆಭರಣಗಳು ಬೇಡ, ನಮ್ಮನ್ನು ಮದುವೆ ಮಾಡ್ಕೋಬೇಕು ಅಂತೇಳಿ ಪಟ್ಟಿಡಿತಾರೆ. ಹೀಗೆ ಮುಂದಿನ ಭಾಗದಲ್ಲಿ ನಾವು ಈ ಭಾಗವನ್ನು ವಿಸ್ತೃತವಾಗಿ ಚರ್ಚೆ ಮಾಡೋಣ. ಆಗ ಅವರ ನಡುವೆ ಸಂವಾದ ಆಗುತ್ತೆ. ಸಂವಾದ ನಮಗೆ ಪಠ್ಯದ ದೃಷ್ಟಿಯಿಂದ ಬಹಳ ಮುಖ್ಯ. ಹೊಲತಿಯರು ಮತ್ತು ಹರಿಶ್ಚಂದ್ರನ ನಡುವೆ ನಡೀತಕ್ಕಂಥ ಸಂವಾದ. ಕೊನೆಗೆ ಹರಿಶ್ಚಂದ್ರ ರಾಜ್ಯ ಬೇಕಾದರೂ ಬಿಡ್ತೀನಿ, ನಾನು ನಿಮ್ಮನ್ನು ಮದುವೆಯಾಗೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವಿಶ್ವಾಮಿತ್ರನ ಹತ್ರ ಹೇಳಿದಾಗ ಆಗ ಇಡೀ ಇವನ ರಾಜ್ಯ ಸರ್ವಸ್ವವನ್ನು ಕೂಡ ವಿಶ್ವಾಮಿತ್ರ ಏನು ಮಾಡ್ತಾನೆ, ತನ್ನ ಹಿಡಿತಕ್ಕೆ ತಗೊಳ್ತಾನೆ.
ಆ ಭಾಗ ಇದೆ, ಆ ಇಡೀ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡಿದ್ದು ವಿಶ್ವಾಮಿತ್ರ ಕೋಪಿಷ್ಠನಾಗಿ ಒಂದು ವ್ಯೂಹವನ್ನು ರಚನೆ ಮಾಡ್ತಾನೆ. ಮಂತ್ರ ಪ್ರಯೋಗದ ಮೂಲಕ ಹೇಗೆ ಕಾಡು ಮೃಗಗಳನ್ನು ಸೃಷ್ಟಿ ಮಾಡ್ದ, ಖಗ ಮತ್ತು ಮೃಗಗಳನ್ನು, ಪಕ್ಷಿ ಮತ್ತು ಪ್ರಾಣಿಗಳನ್ನು ಸೃಷ್ಟಿ ಮಾಡ್ದ, ಅದನ್ನು ನಾಡಿನ ಮೇಲೆ ಅವನು ಬಿಟ್ಟ. ಆ ನಂತರದಲ್ಲಿ ಹರಿಶ್ಚಂದ್ರ ಅದನ್ನು ತಿಳ್ಕೊಂಡಂಥ ಹರಿಶ್ಚಂದ್ರ ಯಾವ ರೀತಿ ಕಾಡಿನ ಕಡೆಗೆ ಪ್ರಯಾಣವನ್ನು ಬೆಳೆಸ್ದ, ವಸಿಷ್ಠನನ್ನು ಭೇಟಿಯಾಗಿದ್ದು, ಆ ನಂತರದಲ್ಲಿ ಕಾಡಿಗೆ ಬಂದಾಗ ಕಾಡಿನಲ್ಲಿ ಕನಸನ್ನು ಕಂಡದ್ದು, ಆ ನಂತರದಲ್ಲಿ ಹಂದಿಯನ್ನು ಬೆನ್ನಟ್ಟಿ ಹೋಗಿ ಅವನು ವಲತಿಯರ ತೆಕ್ಕೆಗೆ ಬಿದ್ದಿದ್ದು, ಇದೆಲ್ಲವನ್ನು ನಾವು ಇವತ್ತಿನ ತರಗತಿಯಲ್ಲಿ ಗಮನಿಸಿದ್ವಿ. ಮುಂದಿನ ತರಗತಿಯಲ್ಲಿ ಉಳಿದ ಭಾಗವನ್ನು ಚರ್ಚೆ ಮಾಡೋಣ. ನಮಸ್ಕಾರ.